ಶ್ರೀ ಗುರುಭ್ಯೋ ನಮಃ. ಇದು ಮಧ್ವವಿಜಯದ 91ನೇ ಭಾಗ. 90ನೇ ಭಾಗ ಕಳೆದ ದಿವಸ ಮುಕ್ತಾಯ ಕಂಡಾಗ 14ನೇ ಸರ್ಗದ 43ನೇ ಶ್ಲೋಕದವರೆಗೆ ಕಥೆ ಕೊನೆಗೊಂಡಿತ್ತು. ಈಗ 44ನೇ ಶ್ಲೋಕವನ್ನು ನೋಡಬೇಕು. ಆಚಾರ್ಯರ ದಿನಚರಿಯನ್ನು ಕವಿಗಳು ವರ್ಣನೆ ಮಾಡ್ತಿದ್ದಾರೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಇತ್ಯಾದಿಗಳನ್ನು ಮುಗಿಸಿ ಆಹ್ನಿಕ ಮಾಡಿ ಬಳಿಕ ಪಾಠ ಪ್ರವಚನ ಮಾಡಿ ಮಧ್ಯಾಹ್ನದ ಪೂಜೆ, ಮಧ್ಯಾಹ್ನದ ಭೋಜನ, ಅದಾದ ಬಳಿಕ ಬಂದ ಜನರ ಭೇಟಿ, ಇದೆಲ್ಲದರ ವರ್ಣನೆ ಕೊನೆಗೊಂಡಿತ್ತು ಆ 14ನೇ ಸರ್ಗದ 43ನೇ ಪದ್ಯದಲ್ಲಿ. ಈ ಹೊತ್ತಿಗೆ ಸಾಯಂಕಾಲದ ಸಮಯ ಆಗಿತ್ತು. ಪ್ರವಚನದ ಹೊತ್ತಾಗಿತ್ತು. ಪ್ರವಚನದ ಹೊತ್ತಾದಾಗ ಆ ಒಳಗಿನ ಕೋಣೆಗಳಲ್ಲಿ ಕೆಲವು ಜನ ಶಿಷ್ಯರು ಆವತ್ತು ಬೆಳಿಗ್ಗೆ ಪಾಠ ಆಗಿದ್ದನ್ನು, ನಿನ್ನೆ ಕಳೆದ ದಿವಸ ಪಾಠ ಆಗಿದ್ದನ್ನು ಮನನ ಮಾಡ್ತಾ ಕೂತಿದ್ರು. ಪದ್ಧತಿ ಏನಂದ್ರೆ, ಇವತ್ತು ಇರುವ ಪದ್ಧತಿ, ಗುರುಗಳು ಏನು ಪಾಠ ಹೇಳ್ತಾರೆ ಅದನ್ನು ಆ ಎಲ್ಲ ಶಿಷ್ಯರು ಒಂದು ಕಡೆ ಕೂತ್ಕೊಂಡು ಅದನ್ನ ಮನನ ಮಾಡಬೇಕು. ಯಾವ ಅಂಶ ಗುರುಗಳು ಹೇಳಿದ್ದು ಅರ್ಥ ಆಯಿತು, ಯಾವ್ದು ಅರ್ಥ ಆಗಲಿಲ್ಲ, ಅದ್ರ ಮೇಲೆ ಬರುವಂಥ ಪ್ರಶ್ನೆಗಳೇನು ಅನ್ನೋದನ್ನೆಲ್ಲ ಎಲ್ಲರೂ ಕೂತ್ಕೊಂಡು ಒಂದ್ಸರಿ ಮನನ ಮಾಡಬೇಕು. ಈ ಕಳೆದ ದಿವಸ ಪಾಠ ಆಗಿದ್ದನ್ನು ಇಡೀ ಪಾಠವನ್ನು ಒಬ್ಬ ವಿದ್ಯಾರ್ಥಿ ಉಳಿದೆಲ್ಲ ವಿದ್ಯಾರ್ಥಿಗಳ ಕುರಿತು ಹೇಳಬೇಕು. ಉಳಿದವರೆಲ್ಲರೂ ಅದನ್ನು ಕೇಳಬೇಕು. ಮಾರನೇ ದಿವಸ ಗುರುಗಳು ಹೇಳ್ರಿ ಅಂತ ಯಾರನ್ನಾರು ಒಬ್ಬರನ್ನ ಕೇಳಿದರೆ ಅವರು ಎಲ್ಲರೂ ಅದನ್ನು ಒಪ್ಪಿಸ್ಬೇಕು ಗುರುಗಳಿಗೆ. ಅದು ಅವರವರ ಸಮಯಾನುಸಾರ ಮತ್ತು ಆ ಪಾಠದ ಕ್ಲಿಷ್ಟತೆ ಎಷ್ಟಿರ್ತದೆ ಅನ್ನೋದನ್ನೆಲ್ಲ ಹೊಂದಿಕೊಂಡು ಎಲ್ಲ ಶಿಷ್ಯರ ಹತ್ರನೂ ಗುರುಗಳು ಒಪ್ಪಿಸ್ಕೋತಾರೆ. ಅದಕ್ಕೆ ಅನುವಾದ ಚಿಂತನ ಅಂತ ಕರೀತಾರೆ. ಅಥವಾ ಕೆಲವೇ ಶಿಷ್ಯರ ಹತ್ರ ಒಪ್ಪಿಸ್ಕೋತಾರೆ. ಕೆಲವು ಭಾಗಗಳನ್ನು ಕೇವಲ ಪಾಠ ಹೇಳಿ ಬಿಟ್ಟು ಬಿಡ್ತಾರೆ. ಇದು ಆಯಾ ಪಾಠದ ಕ್ಲಿಷ್ಟತೆ, ಪಾಠದ ಗಾಂಭೀರ್ಯ, ಗ್ರಂಥದ ಕ್ಲಿಷ್ಟತೆ ಅದು ಎಲ್ಲವನ್ನು ಕೂಡ ಹೊಂದಿಕೊಂಡಿದೆ. ಕೆಲವು ಶಿಷ್ಯರು ಈ ಬೆಳಿಗ್ಗೆ ಹಿಂದಿನ ದಿವಸ ಏನು ಪಾಠ ಆಗಿತ್ತು ಅದನ್ನು ಚಿಂತನ ಮಂಥನ ಮಾಡ್ತಾ ಕೂತಿದ್ರು. ಆಗ ಸಾಯಂಕಾಲದ ಈ ಹೊತ್ತಾಗಿತ್ತು. ಹೊತ್ತಾದಾಗ ಒಬ್ರು ಅವರಲ್ಲಿ ಹಿರಿಯರಾದವರು, ಸಾಕು ಸಾಕು ನೀವು ಇನ್ನು ಚಿಂತನ ಮಂಥನ ಮಾಡಿದ್ದು ಸಾಕು, ಎದ್ದು ಬನ್ರಿ, ಯಾಕೆಂದ್ರೆ ಗುರುಗಳು ಪ್ರವಚನ ಮಾಡಲಿಕ್ಕೆ ಉದ್ಯುಕ್ತರಾಗಿದ್ದಾರೆ, ಅದನ್ನು ತಪ್ಪಿಸ್ಕೊಳ್ಳೋದು ಬೇಡ, ಅಲ್ಲಿ ಹೋಗಿ ಕೂತ್ಕೊಳ್ಳೋಣ ಈಗ ಅಂತ ಅವರೆಲ್ಲರನ್ನು ಎಬ್ಬಿಸಿದ್ರು ಆ ಒಬ್ಬ ಹಿರಿಯ ಶಿಷ್ಯರು. ಅಲಮಲಂ ಅನುವಾದೇನ, ಅನುವಾದ ಅಂದ್ರೆ ಆ ಗ್ರಂಥದಲ್ಲಿ ವಿಷಯವನ್ನು ಹೇಗೆ ಪ್ರತಿಪಾದನೆ ಮಾಡಿದ್ದಾರೋ ಯಥಾವತ್ತಾಗಿ ಅದನ್ನ ಒಪ್ಪಿಸೋದು. ಅದಕ್ಕೆ ಅನುವಾದ ಅಂತ ಕರೀತಾರೆ. ವಾದ ಅಂತ ಹೇಳೋದು, ಅನು ಅಂದ್ರೆ ಅನುಸರಣೆ ಮಾಡಿಕೊಂಡು ಅಂತ ಅರ್ಥ. ಅಲಮಲಂ ಅನುವಾದೇನ, ಒಬ್ಬ ಶಿಷ್ಯರು ಇನ್ನು ಕೆಲವು ಶಿಷ್ಯರನ್ನು ಕುರಿತು ಅನುವಾದ ಮಾಡ್ತಾ ಇದ್ರು, ನಾಳೆ ದಿವಸದ ತಯಾರಿ ಮಾಡ್ಕೋತಾ ಇದ್ರು. ಆಗ ಹಿರಿಯರೊಬ್ರು, ಶ್ರಾವಕಾಗ್ರಹ ಒಬ್ಬ ಹಿರಿಯರು, ಸಾಕು ಸಾಕು ಗುರವಃ ಪ್ರವಕ್ತುಂ ಉದ್ಯತಾಹ, ಗುರುಗಳು ಪ್ರವಚನ ಮಾಡ್ಲಿಕ್ಕೆ ಉದ್ಯುಕ್ತರಾಗಿದ್ದಾರೆ, ನ ಮನನ ಮಧುನ ದ್ರಾಕ್ ಆವ್ರಜ ಇತ್ಯಾಹ್ವಯತ್ತಾನ್, ಸಾಕು ಈಗ ನೀವು ಚಿಂತನ ಮಂಥನ ಮಾಡಿದ್ದು ಸಾಕು, ಬನ್ನಿರಿ ಅಂತ ಹೇಳಿದರು. ಎಂಥವ್ರು ಅಂದ್ರೆ ಶ್ರುತ ಪರಿಚಯ ಸಕ್ತಾನ್, ಆ ಉಳಿದ ಶಿಷ್ಯರೆಲ್ಲ ಈಗಾಗಲೇ ಏನು ಶ್ರವಣ ಮಾಡಿ ಮುಗಿಸಿದ್ರು ಅದರನ್ನ ಪರಿಚಯ ಮಾಡ್ಕೊಳ್ಳೋದ್ರಲ್ಲಿ ತೊಡಗಿದ್ರು. ಅಂಥವ್ರನ್ನ ಸಾಕು ಬನ್ರಿ ಅಂತ ಹೇಳಿದರು. ಹಾಗೆ ಬಂದ ಸಾರ್ವಜನಿಕರು ಕೆಲವರು ಮತ್ತೆ ಈ ಶಿಷ್ಯರು ಯತಿಗಳು ಅವರೆಲ್ಲ ಬೆಳಗಿನಂತೆ ಆ ಆಚಾರ್ಯರ ಎದುರಿಗೆ ನೆರೆದರು. ಈ ಪೂರ್ಣಪ್ರಜ್ಞರು ಆ ವ್ಯಾಖ್ಯಾನ ಮಾಡಲಿಕ್ಕೆ ತೊಡಗಿದರು. ವ್ಯಾಖ್ಯಾಯ ಶೋಭಮಾನಂ, ವ್ಯಾಖ್ಯಾನ ಮಾಡ್ತಾ ಅವರು ಶೋಭಿಸಿದ್ರು ಆಚಾರ್ಯರು. ಅವರನ್ನ ವ್ಯಾಖ್ಯಾನ ಮಾಡೋದನ್ನು ನೋಡಿದರೆ ಸತ್ಯವಸ್ತಾ ಸ್ತನೂಜಂ ಕವಿವರ್ಯಂ ಹರಿಮಿವ, ಸತ್ಯವತಿಯ ಮಗನಾದ ಎಲ್ಲ ಕವಿಗಳ ಹಿರಿಯನಾದ ವೇದವ್ಯಾಸರನ್ನು ನೋಡಿದಂತೆ ಆಗ್ತಿತ್ತು. ಅಷ್ಟು ಅಸ್ಖಲಿತವಾದ ವಾಣಿಯಿಂದ, ಸ್ಪಷ್ಟವಾದಂಥ ರೀತಿಯಿಂದ ಅವರು ವ್ಯಾಖ್ಯಾನ ಮಾಡ್ತಾ ಇದ್ರು. ಜನ ಅದನ್ನು ನೋಡಿ ಸಾನಂದ ಚಿತ್ತಾಹ, ಆನಂದದಿಂದ ಮೈ ಮರೆತು ಬಿಟ್ರು. ಅನಿಮಿಷಂ, ಕಣ್ಣು ಯವೇಕದ ನೋಡ್ತಿದ್ದಾರೆ. ಸಮಯಮಪಿ ಗತಂ ಸಂವಿದ್ರತೆ ನಸ್ಮಲೋಕಾಹ, ಸಮಯ ಸಂದದ್ದೇ ಗೊತ್ತಾಗಲಿಲ್ಲ. ಗಂಭೀರವಾದ ಪ್ರವಚನವೇ ಆಗಿತ್ತು ಆಚಾರ್ಯರದು, ಆದರೆ ಅದು ಬೋರ್ ಹೊಡೆಸುವಂಥ ಪ್ರವಚನ ಆಗಿರಲಿಲ್ಲ. ಅಂಥ ಒಂದು ಕಲೆ ಇತ್ತು ಅವರಲ್ಲಿ. ಮತ್ತೆ ಇದೊಂದು ವಿಶಿಷ್ಟವಾದ ಸಂಗತಿ, ನಮ್ಮಲ್ಲಿ ಪ್ರವಚನಕಾರರಲ್ಲಿ ನೋಡ್ಲಿಕ್ಕೆ ಬಹಳ ಸ್ವರೂಪಿಗಳಾಗಿದ್ದವರು ಕೆಲವರು ಇರ್ತಾರೆ. ಅವ್ರ ಮುಖ ನೋಡ್ಕೊಂಡು ಎಷ್ಟೊತ್ತು ಕೂಡ್ಲಿಕ್ಕೆ ಸಾಧ್ಯ? ಪ್ರವಚನಕಾರರು ಬಹಳ ಸುಂದರರಾಗಿದ್ದಾರೆ ಅಂತ ಒಂದು 5 ನಿಮಿಷ ಕೂತು ನೋಡ್ಬೋದು, ಮುಂದೆ ಪ್ರವಚನ ಕೇಳಲಿಕ್ಕೆ ಬೇಸರ ಅನಿಸೋ ಸಾಧ್ಯತೆ ಇದೆ.
ಇನ್ನು ಕೆಲವು ಕಡೆ ಒಳ್ಳೆ ಪ್ರವಕ್ತ, ಒಳ್ಳೆ ವಾಗ್ಮಿ, ಅಷ್ಟೇನು ಸುಂದರ ವ್ಯಕ್ತಿತ್ವ ಅವ್ರಿಗೆ ಇರದೇ ಇರೋ ಸಾಧ್ಯತೆನೂ ಇದೆ. ಆಚಾರ್ಯರು ಹಾಗಲ್ಲ. ಸ ಸುರ ಮುನಿ ನರಾಣ ಚಕ್ಷುಷಾ ಉತ್ಸವೋ ಭೂತ್ ಅಂತ ನಿನ್ನೆ ಬಂತು. ಆಚಾರ್ಯರ ವ್ಯಕ್ತಿತ್ವ ನೋಡುವವರ ಕಂಗಳಿಗೆ ಒಂದು ಹಬ್ಬ. ಅವ್ರ ವ್ಯಕ್ತಿತ್ವವೂ ಹಬ್ಬ, ಅವ್ರ ಮಾತುಗಾರಿಕೆಯೂ ಕೂಡ ಜನರ ಮನಸ್ಸನ್ನ ಅಷ್ಟು ಸೆರೆ ಹಿಡಿದು ಇಡುವಂತಹ ಒಂದು ಮಾತುಗಾರಿಕೆ. ಹಾಗಾಗಿ ಸಮಯ ಸಂದದ್ದೇ ಗೊತ್ತಾಗಲಿಲ್ಲ ಜನರಿಗೆ. ಸೂರ್ಯಾಸ್ತ ಆಗುವ ತನಕನೂ ಪ್ರವಚನ ಮುಂದುವರಿಯಿತು. ಆ ಸೂರ್ಯಾಸ್ತ ಆಗುವ ತನಕ ಅವನು ಪ್ರವಚನ ಮುಂದುವರೆದಾಗ ಹೇಗೆ ಆ ಸೂರ್ಯಾಸ್ತ ಆಗುವಂತ ಸೂರ್ಯ ಹೇಗೆ ಕಂಡ, ಅಸ್ತಂಗತನಾಗುವ ಸೂರ್ಯ ಹೇಗೆ ಕಂಡ ಅಂತಂದ್ರೆ, ಅವನು ಅಸ್ತಂಗತನಾದರೂ ಉದಯ ಆಗುವಂತನೇ ಕಾಣಿಸಿದ. ಅಂಥದೇ ಕೆಂಬಣ್ಣ, ಅಂಥದೇ ಹೊಂಬಣ್ಣ, ಅಂಥದೇ ಸೊಬಗು. ಸ್ಫುಟ ಮಕಲುಷ ರೂಪ, ಅವನ ಸೂರ್ಯನ ಬಿಂಬಕ್ಕೆ, ಮೂಲ ಸ್ವರೂಪಕ್ಕೆ ಯಾವುದೇ ಮಾಲಿನ್ಯ ಆಗಲಿಲ್ಲ. ದರ್ಶನೀಯ ಅನುರಾಗಿ, ಅವಳು ನೋಡ್ಲಿಕ್ಕೆ ಸುಂದರವಾದಂತಹ ವ್ಯಕ್ತಿತ್ವ ಸೂರ್ಯಂದು. ಅನುರಾಗ ಅಂದ್ರೆ ಪ್ರೀತಿ ಮತ್ತು ಕೆಂಬಣ್ಣ. ಶುಚಿ ಹರಿಪದ ಮಾಪ ಸಂಪದೋ ರಾಶ್ರಿತಾನಾಂ ನಹಿ ಭವ್ಯತೆ ವಿಶೇಷ ಸ್ವಪ್ರಕಾಶ ಉನ್ನತಾನಾಂ. ಈ ಸೂರ್ಯ ಅಸ್ತಂಗತನಾಗೋದು ಅಥವಾ ಉದಯಿಸುವುದು ಅದೆರಡೂ ಆತನ ವ್ಯಕ್ತಿತ್ವಕ್ಕೇನು ಬಾಧಕ ಅಲ್ಲ. ಎರಡೂ ಆತನ ವ್ಯಕ್ತಿತ್ವಕ್ಕೊಂದು ಮೆರುಗು ಕೊಡುವಂಥದ್ದೇ. ಯಾಕೆಂತಂದ್ರೆ ಸ್ವಪ್ರಕಾಶೋನ್ನತಾನಾಂ, ಯಾರು ಸ್ವಂತ ವ್ಯಕ್ತಿತ್ವದಿಂದ ಬೆಳಗ್ತಿರ್ತಾರೆ ಅಂತಹ ವ್ಯಕ್ತಿಗಳನ್ನ ನಾವು ಜಗತ್ತನ್ನು ನೋಡಿರ್ತೀವಲ್ಲ, ಆ ವ್ಯಕ್ತಿಗಳಿಗೆ ಸೂರ್ಯನನ್ನು ಹೋಲಿಸ್ತಾರೆ. ಆ ವ್ಯಕ್ತಿಗಳಿಗೆ, ಸ್ವಂತ ಶ್ರೇಷ್ಠವಾದ ವ್ಯಕ್ತಿತ್ವ ಉಳ್ಳವರಿಗೆ, ಅವರಿಗೇನಾದರೂ ಸ್ವಲ್ಪ ಜೀವಮಾನದಲ್ಲಿ ಏರುಪೇರುಗಳಾದ್ರೆ, ಉದಯ ಅಸ್ತ ಅಂತೀವಿ ಅಲ್ಲ, ಅದನ್ನ ಜೀವಮಾನದಲ್ಲಿ ನಾವು ಕಾಣುವಂತ ಏಳು ಬೀಳುಗಳಿಗೆ ಹೋಲಿಸ್ತಾರೆ. ಶ್ರೇಷ್ಠ ವ್ಯಕ್ತಿಗಳಿಗೆ, ಮಹಾತ್ಮರಿಗೆ ಏನಾದ್ರು ಏಳು ಬೀಳುಗಳಾದ್ರೆ ನಹಿ ಭವತಿ ವಿಶೇಷ, ಅದರಿಂದ ನಾವು ಹೆಚ್ಚು ಜೀವಮಾನದಲ್ಲಿ ವ್ಯತ್ಯಾಸ ಆಗೋದಿಲ್ಲ, ಅವ್ರ ವ್ಯಕ್ತಿತ್ವಕ್ಕೇನು ತಟ್ಟೋದಿಲ್ಲ. ಆ ಥರ ಸೂರ್ಯ ಉದಯಿಸಿದ್ರು ಅಷ್ಟೇ, ಅಸ್ತಂಗತನಾದ್ರೂ ಅಷ್ಟೇ. ನಹಿ ಭವತಿ ವಿಶೇಷ ಸ್ವಪ್ರಕಾಶ ಉನ್ನತಾನಾಂ. ಅದು ಆಪತ್ತೇ ಬರಲಿ, ಸಂಪತ್ತೇ ಬರಲಿ, ಆವಾಗ ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ಆಪತ್ ಸಂಪದೋಹೋ, ಆಪತ್ತಿನಲ್ಲಿ ಆಗಲಿ ಸಂಪತ್ತಿನಲ್ಲಿ ಆಗಲಿ ವ್ಯತ್ಯಾಸ ಬರೋದಿಲ್ಲ ಅನ್ನೋದನ್ನ ವರ್ಣನೆ ಮಾಡಿ ಮುಂದೆ ಆ ಸೂರ್ಯ ಅಸ್ತಂಗತನಾಗುವಾಗ ಮತ್ತೊಂದು ರೀತಿಯಾಗಿ ಕವಿಗಳಿಗೆ ಅದು ಅದೃಶ್ಯ ಕಾಣಿಸಿತ್ತು. ಅದು ಹೇಗೆ ಅಂದ್ರೆ, ಪಶ್ಚಿಮ ದಿಗಂತವನ್ನು ನೋಡಿದರೆ ಒಂದು ಕಡೆ ಸಮುದ್ರ, ಆ ಸಮುದ್ರ ಹಸಿರು ಬಣ್ಣದ ನೀಲ ಬಣ್ಣದ ಸಮುದ್ರದ ನೀರು, ಅದರ ಮೇಲೆ ನೋಡಿದರೆ ಆಕಾಶ ಇದೆ. ಆ ಆಕಾಶ ಕೊನೆಗೊಳ್ಳುವಲ್ಲಿ, ನೀರು ಪ್ರಾರಂಭ ಆಗುವಲ್ಲಿ ಈ ಕೆಂಬಣ್ಣದ ಸೂರ್ಯ. ಅದು ಹೇಗೆ ಕಾಣ್ತಿತ್ತು ಅಂತಂದ್ರೆ, ಭೂತಧಾತ್ರಿ ಪುರಂಧ್ರ್ಯಾಹ, ಭೂದೇವಿ ಒಂದು ಸ್ತ್ರೀಯಂತೆ. ಅದು ಆ ಸಮುದ್ರ ಏನಿದೆ ಆಕೆಯ ಬಟ್ಟೆಯಂತೆ, ಸಮುದ್ರ ವಸನೆ ದೇವಿ ಅಂತ ಒಂದು ವರ್ಣನೆ ಮಾಡ್ತಾರೆ. ಸಮುದ್ರ ಆಕೆಯ ಬಟ್ಟೆಯಂತೆ, ಹಸಿರು ಬಣ್ಣದ ಬಟ್ಟೆ, ಹಸಿರು ನೀಲು ಬಣ್ಣದ ಬಟ್ಟೆ. ಭೂದೇವಿಗೆ ಅದು ಸಮುದ್ರ ಅನ್ನೋದು ಬಟ್ಟೆ. ಆ ಬಟ್ಟೆ ಆಕೆ ಧಾರಣೆ ಮಾಡಿದಾಗ ಒಂದು ಓಡ್ಯಾಣ ಅಂತ ಕಟ್ಕೊಂಡಿರ್ತಾರಲ್ಲ, ನಡುವಿಗೆ ನಡುಪಟ್ಟಿ ಕಟ್ಕೊಂಡಿರ್ತಾರಲ್ಲ, ಆ ನಡುಪಟ್ಟಿಗೆ ಒಂದು ಈ ಕೆಂಬಣ್ಣದ ಒಂದು ಮಣಿ, ಸಾಮಾನ್ಯವಾಗಿ ಪದ್ಮರಾಗ ಮೊದಲಾದ ಮಣಿಗಳನ್ನ, ಮಾಣಿಕ್ಯ, ಇದ್ಯಾವುದೋ ಒಂದನ್ನ ಒಡ್ಡಾಣದಲ್ಲಿ ನಡುವೆ ಜೋಡಿಸಿರ್ತಾರೆ. ಸೂರ್ಯ ಆ ಪದ್ಮರಾಗ ಮಣಿ ಅಥವಾ ಕೆಂಬಣ್ಣದ ಮಣಿ ಅಂತ ಕಾಣಿಸಿದ. ಅದು ಹೇಗೆ ಆ ಬಟ್ಟೆಯಲ್ಲಿ ಪ್ರಾರಂಭ ಆಗೋದಿತ್ತೋ ಅಲ್ಲಿ ಆ ನಡುವಿನ ಭಾಗದಲ್ಲಿ ಆತ ಕಾಣಿಸಿದ. ದಿಗಂತ ಮುಗಿಯುವಲ್ಲಿ ಆ ಸಮುದ್ರ ಅನ್ನುವಂಥ ಬಟ್ಟೆ ಪ್ರಾರಂಭ ಆಗ್ತದೆ, ಅಲ್ಲಿ ಕಾಣಿಸ್ತದೆ. ಸರಿಯಾಗಿ ಅಲ್ಲಿ ಆ ಸೂರ್ಯ ಸಿಕ್ಕಾಕೊಂಡಿದ್ದ. ಅವನು ಆ ಓಡ್ಯಾಣದಲ್ಲಿ ಖಚಿತವಾದಂತಹ ಮಣಿಯಂತೆ ಕಾಣಿಸಿದ. ಕಲಾಪೋಲ್ಲಾಸ್ಯ ಭೂತ್ ಪ್ರೇಕ್ಷಣೀಯ, ಹೀಗೆ ಸೂರ್ಯನ ಸೊಬಗು ಮೇರೆ ಮೀರಿತ್ತು. ಇದಾದ್ಮೇಲೆ ಆಚಾರ್ಯರು ಮತ್ತೆ ಸಮಾಧಿಗೆ ಜಾರಿದರು. ಮತ್ತೊಮ್ಮೆ ಸ್ನಾನವೂ ಕೂಡ ಮಾಡಿದ್ದಿರಬೇಕು. ಯತಿಗಳು 3 ಬಾರಿ ಸ್ನಾನ ಮಾಡೇ ಮಾಡ್ತಾರೆ. ಅವರು 3ನೇ ಬಾರಿ ಸ್ನಾನ ಮಾಡಿದ್ರು ಅಂತ ಇಲ್ಲಿ ವರ್ಣನೆ ಏನು ಕಾಣಿಸೋದಿಲ್ಲ. ಧ್ಯಾನ ಮಾಡಿದ್ರು ಅನ್ನುವಂಥ ವರ್ಣನೆ ಮಾತ್ರ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತದೆ. ಪ್ರವಚನ ಮುಕ್ತಾಯ ಮಾಡಿದ್ರು, ಸ್ನಾನ ಮಾಡಿ ಮತ್ತೆ ಧ್ಯಾನ ಮಾಡಿದ್ರು. ಏನ್ ಧ್ಯಾನ ಮಾಡಿದ್ರು ಅದನ್ನ ಹೇಳ್ತಾರೆ. ಅದು ಬಹಳ, ನಾವು ಕೂಡ ಧ್ಯಾನ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಾಗ, ಅವರು ಧ್ಯಾನ ಮಾಡ್ತಾರೆ, ನಾವು ಪ್ರಯತ್ನ ಪಡ್ತೀವಿ. ಪ್ರಯತ್ನ ಪಟ್ಟಾಗ ಈ ಈ ಪಂಚಮಹಾಭೂತಗಳಲ್ಲಿ ಮತ್ತು ಪ್ರಕೃತಿಯ ಬೇರೆ ಬೇರೆ ಅಂಗಗಳಲ್ಲಿ, ಪ್ರಕೃತಿಯ ಬೇರೆ ಬೇರೆ ತತ್ವಗಳಲ್ಲಿ ಪರಮಾತ್ಮನನ್ನು ಹೇಗೆ ಅನುಸಂಧಾನ ಮಾಡಬೇಕು ಅನ್ನೋದನ್ನು ಇಲ್ಲಿ ತೋರಿಸ್ತಾರೆ. ಅವನಿ ವನದೃಗ್ ವಾಯುಖಾಹಂ ಮಹತ್ಸು ಪ್ರಕೃತಿ ಗುಣ ಸಮೇತ ವ್ಯಾಕೃತಾಕಾಶ ಏಕಂ
ತತ ತನುಮನಾಹ ಸೋಚಯತ್ ಸತ್ಸಮಾಧೌ ಅಸುರ ಸುರ ನರೇಭ್ಯ ಸದ್ಗುಣಂ ನಾಥಮನ್ಯಂ. ಭೂಮಿ ಮತ್ತೆ ನೀರು, ತೇಜಸ್ಸು, ವಾಯು, ಹಾಗೆ ಆಕಾಶ, ಅಹಂಕಾರ, ಮಹತ್ತತ್ವ ಮತ್ತು ಪ್ರಕೃತಿ, ಇವು 8 ಮುಖ್ಯವಾಗಿ. ಈ 8ರಲ್ಲಿ ಮತ್ತು ಅವ್ಯಾಕೃತ ಆಕಾಶದಲ್ಲಿ, ಇದರಲ್ಲೆಲ್ಲರಲ್ಲಿಯೂ ಕೂಡ ಆ ಪರಮಾತ್ಮ ಒಬ್ಬನೇ ಇದ್ದಾನೆ. ಅವನು ಭಿನ್ನ ಭಿನ್ನ ರೂಪಗಳಿರಬಹುದು, ಆದ್ರೆ ಇರೋವನು ಮಾತ್ರ ಒಬ್ಬನೇ. ಅವನ ವ್ಯಕ್ತಿತ್ವಕ್ಕೆ ಭೇದವಿಲ್ಲ. ಅಂಥ ಪರಮಾತ್ಮನನ್ನು ಆ ಎಲ್ಲ ತತ್ವಗಳಲ್ಲಿ ಚಿಂತನೆ ಮಾಡಿದರು ಅವರು. ಸತ್ಸಮಾಧವು, ಶುದ್ಧವಾದಂಥ ಏಕಾಗ್ರತೆಗೆ ಅವರು ತೊಡಗಿ, ಏಕಾಗ್ರತೆಯಲ್ಲಿ ತಮ್ಮನ್ನು ತಾವು ಮುಳುಗಿಸಿಕೊಂಡು ಪರಮಾತ್ಮನನ್ನು ಧ್ಯಾನ ಮಾಡಿದರು. ಮತ್ತು ಅವನೆಂಥವನು? ಅಸುರರು, ಸುರರು ಮತ್ತೆ ನರರು ಇವರಿಗಿಂತ ಭಿನ್ನ, ಆದರೆ ಎಲ್ಲರಿಗೂ ಕೂಡ ನಾಥ, ಒಡೆಯ ಮತ್ತು ಸದ್ಗುಣ ಪರಿಪೂರ್ಣನಾದವನು, ಅನಂತ ಗುಣ ಪರಿಪೂರ್ಣನಾದವನು, ಅವನನ್ನು ಧ್ಯಾನ ಮಾಡಿದರು. ಇದನ್ನೆಲ್ಲ ನಾವು ನೋಡಬೇಕು. ನಮಗೆ ಪರಮಾತ್ಮನ ದರ್ಶನ ಅಂತೂ ಇಲ್ಲಿ ತನಕ ಆಗಿಲ್ಲ. ಆ ದರ್ಶನ ಆಗಿಲ್ಲ, ಅದರಿಂದ ಪರಮಾತ್ಮನ ರೂಪವನ್ನು ಏನನ್ನು ಚಿಂತನೆ ಮಾಡಬೇಕು, ಮತ್ತೆ ಆ ಪರಮಾತ್ಮನ ರೂಪಕ್ಕೆ ಅಧಿಷ್ಠಾನವಾಗಿ ಏನನ್ನು ಚಿಂತನೆ ಮಾಡಬೇಕು? ಗೋಲಕ. ಯಾವುದು ಗೋಲಕ? ನಮಗೆ ಈ ಲೋಹದ, ಕಲ್ಲಿನ ವಿಗ್ರಹಗಳು, ಇವು ಮಾತ್ರ ವಿಗ್ರಹ ಅಲ್ಲ. ನಮಗೆ ಈ ಇಡೀ ಬ್ರಹ್ಮಾಂಡವೇ ಒಂದು ವಿಗ್ರಹ. ಶಿಲಾವತ್ ಪ್ರತಿಮೈಷಾಹಿ ವಿಷ್ಣೋರ್ ಲೋಕ ಚತುರ್ದಶಿ ಅಂತ ಸ್ಕಂದ ಪುರಾಣದ ಒಂದು ಮಾತು, ಭಾಗವತ ತಾತ್ಪರ್ಯದಲ್ಲಿ ಅದನ್ನ ಉಲ್ಲೇಖ ಮಾಡ್ತಾರೆ. ಭಾಗವತ ತಾತ್ಪರ್ಯದಲ್ಲಿ ಉಲ್ಲೇಖ ಮಾಡ್ತಾರೆ ಅನ್ನೋದು ಸರಿ. ಸ್ಕಂದ ಪುರಾಣ ಹೌದೋ ಇಲ್ಲೋ ಅಷ್ಟು ನಂಗೆ ಸ್ಪಷ್ಟವಾಗಿ ನೆನಪಿಲ್ಲ, ಅಂತೂ ನೆನಪು ಬರ್ತಿದೆ. ವಿಷ್ಣೋರ್ ಲೋಕ ಚತುರ್ದಶಿ, 14 ಲೋಕಗಳು ಕೂಡ ಭಗವಂತನಿಗೆ ಪ್ರತಿಮೆ. ಹೇಗೆ ಅಂದ್ರೆ ಶಿಲಾವತ್. ನಾವು ಶಿಲೆಯ ವಿಗ್ರಹವನ್ನು ಪೂಜೆ ಮಾಡ್ತೀವಲ್ಲ, ಲೋಹದ ವಿಗ್ರಹವನ್ನು ಪೂಜೆ ಮಾಡಿ ಅಭಿಷೇಕ ಮಾಡಿ ಅದಕ್ಕೆ ಅಲಂಕಾರಾದಿಗಳನ್ನು ಮಾಡಿ ಮಂಗಳಾರತಿ ಮಾಡಿ ಅದಕ್ಕೆ ಪ್ರದಕ್ಷಿಣೆ ಮಾಡ್ತೀವಲ್ಲ, ಅದು ಮಾತ್ರ ಪ್ರತಿಮೆ ಅಲ್ಲ. ನಾವು ಸಣ್ಣವರು, ನಮಗೆ ಇಲ್ಲಿ ಮಾತ್ರ ಕಾಣಿಸ್ತದೆ ದೇವರ ಸನ್ನಿಧಾನ, ಅಲ್ಲಿ ಮಾತ್ರ ಕಾಣಿಸ್ತದೆ. ನಾವು ಅಲ್ಲಿ ಮಾತ್ರ ನಮಸ್ಕಾರ ಮಾಡ್ತೀವಿ. ವಸ್ತುತಃ ಇಡೀ ಬ್ರಹ್ಮಾಂಡವೇ ಅವನ ಶರೀರ. ಅವನು ಬ್ರಹ್ಮಾಂಡವೇ ಅವನ ಶರೀರವಾಗಿ ಉಳ್ಳವನು ಅಂತ ಅವನು ವರ್ಣನೆ ಮಾಡ್ತಾರೆ. ಅದಕ್ಕಾಗಿ ಅವನಿ ಮೊದಲನೇದು ಭೂಮಿ. ಭೂಮಿಯಲ್ಲಿ ಅವನ ರೂಪ ಇದೆ. ಭೂಮಿಯಲ್ಲಿ ಯಾವ್ಯಾವ ರೂಪ ಇದೆ ಅದೆಲ್ಲ ಈ ತತ್ವನ್ಯಾಸದಲ್ಲಿ ಹಿಂದೊಂದ್ಸರಿ ನಾನು ಹೇಳಿದ್ದೆ. ಪೃಥ್ವಿಯಲ್ಲಿ ಕೃಷ್ಣ ನಾಮಕವಾದ ಭಗವಂತನ ರೂಪಗಳಿವೆ, 24 ತತ್ವಗಳಿವೆ. ಆ 24 ತತ್ವಗಳಲ್ಲಿ ಪೃಥ್ವಿಯಲ್ಲಿ ಸುಲಕ್ಷಣಾಪತಿಯಾದ ಕೃಷ್ಣ ಇದ್ದಾನೆ. ಕೃಷ್ಣ ಅಂದ್ರೆ ಈ ದಶಾವತಾರಗಳಲ್ಲಿ ಒಂದು ಕೃಷ್ಣನ ರೂಪ ಇದೆಯಲ್ಲ, ಆ ರೂಪ ಅಲ್ಲ ಅದು. ಕೇಶವಾದಿ 24 ರೂಪಗಳಿವೆಯಲ್ಲ, ಆ ಕೇಶವಾದಿ 24 ರೂಪಗಳಲ್ಲಿ ಕೊನೆಯದ್ದಾದ ಕೃಷ್ಣ ರೂಪ, ಸುಲಕ್ಷಣಾಪತಿಯಾದ ಕೃಷ್ಣ ಭೂಮಿಯಲ್ಲಿದ್ದಾನೆ. ಇದು ತತ್ವನ್ಯಾಸದಲ್ಲಿ ಬರುವಂಥದ್ದು. ಸಾಮಾನ್ಯ ತತ್ವನ್ಯಾಸ ಮಾಡುವವರಿಗೆಲ್ಲರಿಗೂ ಇದು ಗೊತ್ತಿರ್ತದೆ. ಆ 24 ತತ್ವಗಳಲ್ಲಿ 24 ರೂಪದಿಂದ ಇದ್ದಾನೆ ಅಂತ. ಮತ್ತೊಂದು ಸರ್ವಮೂಲದಲ್ಲಿ ಉಲ್ಲೇಖಗೊಂಡಂಥ ರೂಪವನ್ನು ಕೂಡ ಇಲ್ಲಿ ಯಾವುದ್ಯಾವುದು ಸರ್ವಮೂಲದಲ್ಲಿ ಉಲ್ಲೇಖ ಇದೆ ಮತ್ತು ಯಾವುದನ್ನು ನಾನು ಓದಿದ್ರಲ್ಲಿ ನನಗೆ ಯಾವುದು ನೆನಪಿದೆ ಅನ್ನೋದನ್ನ ಇಲ್ಲಿ ಹೇಳ್ತೀನಿ. ಈಗ ಕೆಲವನ್ನ ಪೃಥ್ವಿಯಲ್ಲಿ ಸುಲಕ್ಷಣಾಪತಿಯಾದ ಕೃಷ್ಣನ ರೂಪ ಒಂದು. ಅದಲ್ಲದೆ ಗಾಯತ್ರ್ಯಾಂ ಸಂಸ್ಥೋ ವಿಷ್ಣು ಸ್ತ್ರೀರೂಪ ಸೂರ್ಯ ಸನ್ನಿಭ ದ್ವಿತೀಯೋ ನಾಮ ಮತ್ಸ್ಯಾದಿ ಸ್ತ್ರೀರೂಪೋ ಹಯಶೀರ್ಷಕ ಚತುರ್ಥಃ ಪೃಥ್ವೀ ಸಂಸ್ಥಃ ಸ್ತ್ರೀರೂಪ ಪೀತವರ್ಣಕ. ನಾನು ಈಗ ಹೇಳಬೇಕಾಗಿದ್ದು ಅದನ್ನ. ಈ ಗಾಯತ್ರಿಯಲ್ಲೂ ಗಾಯತ್ರಿಗೆ ಅನೇಕ ರೂಪಗಳಿವೆ. ಆ ಅನೇಕ ರೂಪಗಳಲ್ಲಿ ಒಂದದು ಸ್ತ್ರೀ ರೂಪದ ಹಯಗ್ರೀವ ಒಂದು. ಆಮೇಲೆ ಚತುರ್ಥಃ ಪೃಥ್ವೀ ಸಂಸ್ಥಃ ಸ್ತ್ರೀರೂಪ ಪೀತವರ್ಣಕ, ಹಳದಿ ಬಣ್ಣದ ಸ್ತ್ರೀರೂಪ ಒಂದು, ಅದು ಪೃಥ್ವಿಯಲ್ಲಿರುವಂತಹ ರೂಪ. ಅದನ್ನು ಈಗಿಲ್ಲಿ ನಾನು ಹೇಳಿ ಹೊರಟಿದ್ದು. ಹಾಗಾದ್ರೆ ಪೃಥ್ವಿಯಲ್ಲಿ ಸುಲಕ್ಷಣಾಪತಿಯಾದ ಕೃಷ್ಣ ಅಂತ ಒಂದು ರೂಪ, ಅದಲ್ಲದೆ ಹಳದಿ ಬಣ್ಣದ ಮತ್ತೊಂದು ರೂಪ ಸ್ತ್ರೀರೂಪ, ಇದು ಎರಡನೇದ್ದು. ಇನ್ನೊಂದು ಇದೆ, ಪೃಥ್ವೀಸ್ಥೋ ವರಾಹಸ್ತು ಸಂಹಿತಾ ದೇವತೋದಿತ ದಿವಿಷ್ಠೋ ವಾಮನಶ್ಚೈವ ಸಂಪ್ರೋಕ್ತ ಪದದೇವತ ನೃಸಿಂಹಸ್ತ್ವಂತರಿಕ್ಷಸ್ಥಃ ಭಗವಾನ್ ಕ್ರಮದೇವತ ಅಂತೇಳಿ. ಇದನ್ನು ಇಲ್ಲಿ ತನಕ ನಾನು ಉಲ್ಲೇಖ ಮಾಡಿದ್ದಿಲ್ಲ ಇಲ್ಲಿ ಈ ಪ್ರವಚನದಲ್ಲಿ. ಪೃಥ್ವೀಸ್ಥೋ ವರಾಹಸ್ಥೋ, ಪೃಥ್ವಿಯಲ್ಲಿ ಇರುವಂತಹ 3ನೇ ರೂಪ ಅಂದ್ರೆ ವರಾಹ ರೂಪ. ಅದು ಸಂಹಿತಾ ದೇವತೋದಿತ. ಈ ವೇದಗಳಲ್ಲಿ ಸಂಹಿತಾ ಪಾಠ, ಕ್ರಮಪಾಠ, ಘನಪಾಠ, ಪದಪಾಠ ಅಂತ ಈಗೆಲ್ಲ ಇರ್ತದಲ್ಲ, ಆ ಋಗ್ವೇದ ಸಂಹಿತಾ, ಯಜುಸ್ ಸಂಹಿತಾ ಇವುಗಳಿಗೆಲ್ಲಕ್ಕೂ ನಿಯಾಮಕವಾದ ರೂಪ ಏನಿದೆ ಅದು ವರಾಹ ರೂಪ. ವರಾಹ ಸಂಹಿತಾಕ್ಕೆ ನಿಯಾಮಕವಾದ ರೂಪ ಅದು ಪೃಥ್ವಿಯಲ್ಲಿರ್ತದೆ. ಹಾಗಾದ್ರೆ ಪೃಥ್ವಿಯಲ್ಲಿರುವಂತಹ ಒಟ್ಟು 3 ರೂಪಗಳನ್ನ ನಾವು ತಿಳ್ಕೊಳ್ಬೇಕು. ಇನ್ನು ಇವೆಲ್ಲ ಆಚಾರ್ಯರು ಹೇಳಿದಂಥ ಕೆಲವು ರೂಪಗಳು.
ಹೇಳಿದ್ದು ನಮಗೆ ಕೆಲವು ಅದರಲ್ಲಿ ನೆನಪಿದ್ದದ್ದು. ಅವ್ರು ಹೇಳದೇ ಇದ್ದದ್ದು ನಿಮಗಿಷ್ಟು ಸಾಕು ನನಗಿನ್ನೂ ಹೆಚ್ಚಿಂದು ಅಂತ ಗೊತ್ತಿದೆ ಅಂತ ಬಿಟ್ಟದ್ದು ಅದೆಲ್ಲ ಬೇರೆ. ಸಚಿತ್ತ ವಿಷಯತ್ವಾದ್ವಾ ಗೋಪ್ಯತ್ವಾದ್ವಾ ನವರ್ಣ್ಯತೆ ಅಂತ ಹೇಳ್ತಾರೆ. ನಿಮಗೆಲ್ಲ ಇಷ್ಟು ಸಾಕು, ನಿಮಗೆ ಇನ್ನೂ ಹೆಚ್ಚಿಂದ ಹೇಳಿದ್ರೆ ನಿಮ್ಮ ತಲೆಯಲ್ಲಿ ಉಳಿಯೋದು ಇಲ್ಲ, ಮತ್ತೆ ಇದು ಗೋಪ್ಯ ಕೂಡ. ನಾವೆಲ್ಲ ಹೇಳ್ತಾ ಕೂತ್ರು ನೀವು ಅದನ್ನೆಲ್ಲ ಉಪಾಸನೆ ಮಾಡಬೇಕು ಅಂತೀರಿ, ನಿಮ್ಮ ಯೋಗ್ಯತೆಗೆ ಅದು ಮಿಡಿದಾಗಿರ್ಬೋದು, ಅದೆಲ್ಲ ಬೇಡ, ಕೆಲವು ಹೇಳ್ತೀನಿ ಅಷ್ಟೊಂದು ಮಾಡ್ರಿ ಸಾಕು ಅಂತ. ಇದು ಪೃಥ್ವಿಯಲ್ಲಿ ನಾವು ಉಪಾಸನೆ ಮಾಡಬೇಕಾದಂಥ ಒಂದು ರೂಪ. ಪಂಚಮಹಾಭೂತಗಳಲ್ಲಿ ಭಗವಂತನ ಕಂಡು ಪ್ರಕೃತಿಯಲ್ಲಿ ಭಗವಂತನ ಉಪಾಸನೆ ಮಾಡಬೇಕು ಅನ್ನೋದು ಇದರದೊಂದು ಸಂದೇಶ. ಅದ್ರ ಮುಂದೆ ಬರುವಂಥದ್ದು ಏನಿದೆ, ಜಲ. ಆ ಜಲದಲ್ಲಿ ಆ ಭಗವಂತನ ರೂಪವನ್ನು ಉಪಾಸನೆ ಮಾಡಬೇಕು. ಜಲ ಅಂತರ್ಗತನಾದಂಥವನು ವರುಣ. ಆ ವರುಣನಲ್ಲಿ ಅಪ್ನಲ್ಲಿ ಸೋಲಾಪತಿಯಾದ ಹರಿ ಅನ್ನುವನಿದ್ದಾನೆ. ಹರಿ ಅನ್ನುವ ಭಗವಂತನ ರೂಪ. ಆತನ ಪತ್ನಿ ಲಕ್ಷ್ಮೀದೇವಿ ಸೋಲಾ. ಇದು ನೀರಿನಲ್ಲಿ ನಾವು ಅನುಸಂಧಾನ ಮಾಡಬೇಕಾದ ರೂಪ. ಇನ್ನು ಆಚಾರ್ಯರು ನೀರಿನಲ್ಲಿ ಬೇರೆ ಸರ್ವಮೂಲದಲ್ಲಿ ಎಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ. ಇವೆಲ್ಲ ಸರ್ವಮೂಲದಲ್ಲಿ ಹೇಳಿದ್ದು, ಮತ್ತೆ ನಾವೀಗ ಅನುಸಂಧಾನ ಮಾಡುವಾಗ ಮುದ್ರಿತ ಪುಸ್ತಕಗಳಲ್ಲಿ ಏನೇನಿರ್ತದೆ ಅದನ್ನ ಹೇಳ್ತಾ ಹೊರಟಿದ್ದೇನೆ. ಮೊದಲನೇದಕ್ಕೆ 3 ಹೇಳಿದೆ, ಈ ನೀರಿಗೆ ಮಾತ್ರ ಒಂದೇ ಕಾಣಿಸ್ತು, ಒಂದೇ ಹೇಳಿದೆ. ಇನ್ನ ವನಧೃಕ 3ನೇದಂದ್ರೆ ತೇಜಸ್ಸು. ಆ ತೇಜಸ್ಸಿನಲ್ಲಿರುವಂತಹ ರೂಪ ಯಾವುದು ಅಂದ್ರೆ, ತೇಜಸ್ಸಿನಲ್ಲಿ ವಿದ್ಯಾಪತಿಯಾದಂತಹ ಉಪೇಂದ್ರ ಆ ಭಗವಂತನ ರೂಪ ಇದೆ. ನಾನು ಈ ಕ್ರಮವಾಗಿ ತತ್ವನ್ಯಾಸ ಮಾಡ್ತಾ ಇದನ್ನು ಹೇಳ್ತಾ ಹೋದರೆ ಸ್ಪಷ್ಟವಾಗಿ ಹೇಳ್ಬೋದು. ನೀವೆಲ್ಲ ತತ್ವನ್ಯಾಸ ಮಾಡುವವರಿಗೆ ಎಲ್ಲ ಗೊತ್ತಿದ್ದೇ ಇರ್ತದೆ. ಸ್ವಲ್ಪ ನಾನು ಏನಾದರೂ ಹಿಂದೆ ಮುಂದೆ ಹೇಳಿದ್ರೆ ಅದನ್ನ ಹೊಂದಾಣಿಕೆ ಮಾಡ್ಕೊಳ್ತೀರಿ ಅಂತ ಭರವಸೆ ಇದೆ. ಇದು ವಿದ್ಯಾಪತಿ ಉಪೇಂದ್ರ. ಇನ್ನ ಆ ತೇಜಸ್ಸಿನಲ್ಲಿ ನಾವು ಧ್ಯಾನ ಮಾಡಬೇಕಾದಂಥ ಮತ್ತೊಂದಿದೆ, ಅದೇನಂದ್ರೆ ಪರಶುರಾಮನ ರೂಪ. ಅದಕ್ಕೊಂದು ಶ್ಲೋಕ ಹಿಂದೆ ಇಲ್ಲೆಲ್ಲಿ ಉಲ್ಲೇಖ ಮಾಡಿಲ್ಲ. ಗಾಯತ್ರ್ಯಾಸ್ತು ಪರಿಜ್ಞಾನಂ ಜ್ಞಾತೆ ಮುಖಗತೆ ಹರವು ಸಮ್ಯಕ್ ಭವೇತ್, ಅನ್ಯಥಾ ನ ಸಮ್ಯಕ್ ಫಲದಂ ಭವೇತ್. ಸಂಹರ್ತ ಸರ್ವದೋಷಾಣಾಂ ಅಗ್ನಿಸ್ಥ ಸರ್ವದಾಹಕಃ ನಿತ್ಯಾನಂದೋಗ್ನಿವರ್ಣಶ್ಚ ರಾಮಃ ಪರಶುಭೃತ್ ಸದಾ. ಗಾಯತ್ರಿಯ ಮುಖ ಯಾವುದಂದ್ರೆ ಓಂಕಾರ. ಆ ಓಂಕಾರದಲ್ಲಿ ಇರುವಂಥ ರೂಪ ಮತ್ತು ಓಂಕಾರದಿಂದ ವಾಕ್ಯವಾದಂಥ ರೂಪ ಅಂದ್ರೆ ಪರಶುರಾಮನ ರೂಪ. ಅದನ್ನ ಸರಿಯಾಗಿ ತಿಳ್ಕೊಂಡ್ರೆ ಗಾಯತ್ರಿ ಜಪವನ್ನು ಮಾಡಿದ್ರೆ ಫಲ ಅಂತೆ, ಪೂರ್ಣ ಫಲ. ಅನ್ಯಥಾ ನ ಸಮ್ಯಕ್ ಫಲದಂ ಭವೇತ್. ಆಯ್ತು, ಅದು ಯಾವುದದು ರೂಪ ಅಂತಂದ್ರೆ ಸಂಹರ್ತ ಸರ್ವದೋಷಾಣಾಂ. ನಮ್ಮ ಪಾಕಗಳಲ್ಲಿ, ನಾವು ಮಾಡಿದ ಅಡುಗೆಯಲ್ಲಿ, ನಮ್ಮೆಲ್ಲ ದೈನಂದಿನ ಚಟುವಟಿಕೆಗಳಲ್ಲಿ ಬರುವಂಥ ಎಲ್ಲ ದೋಷಗಳನ್ನು ನಾಶಪಡಿಸುವಂಥ. ಸಂಹರ್ತ ಸರ್ವದೋಷಾಣಾಂ ಅಗ್ನಿಸ್ಥ, ಅಗ್ನಿ ಅಂತರ್ಯಾಮಿ ಆದಂಥ. ಅಗ್ನಿಸ್ಥ ಸರ್ವದಾಹಕ ನಿತ್ಯಾನಂದ ಅಗ್ನಿವರ್ಣಶ್ಚ, ಸ್ವಯಂ ಅಗ್ನಿಯಂತೆ ಜಾಜ್ವಲ್ಯಮಾನನಾದವನು. ರಾಮ ಪರಶುಭೃತ್ ಸದಾ. ತೇಜಸ್ ಅಗ್ನಿಯಲ್ಲಿರುವಂಥ ರೂಪ ಇದು. ತೇಜಸ್ಸಿನಲ್ಲಿ, ತೇಜಸ್ಸು ಅಂದ್ರೆ ಸೂರ್ಯ ಮೊದಲಾದ್ದು ಎಲ್ಲ ತೇಜಸ್ಸು ಆಯಿತು. ಅದರಲ್ಲಿರುವಂಥ ರೂಪ ಅಂದ್ರೆ ಪಂಚಮಹಾಭೂತಗಳಲ್ಲಿ ಇರುವ ರೂಪ ಅಂದ್ರೆ ವಿದ್ಯಾಪತಿ ಉಪೇಂದ್ರ. ನಿರ್ದಿಷ್ಟವಾಗಿ ಅಗ್ನಿಯಲ್ಲಿರುವ ರೂಪ ಅಂತಂದ್ರೆ ಪರಶುರಾಮ. ಈಗ ಅದನ್ನು ಧ್ಯಾನ ಮಾಡಬೇಕು. ಮುಂದೆ ವಾಯು. ಆ ವಾಯುವಿನಲ್ಲಿರುವಂಥ ರೂಪ ಪ್ರವಾಹ. ವಾಯುವಿನ ಅಂತರ್ಯಾಮಿ, ವಾಯುವಿನ ನಿಯಾಮಕನಾದವನು ಪ್ರವಾಹ ವಾಯು. ಅಲ್ಲಿರುವ ರೂಪ ಅಂತಂದ್ರೆ ವಾಯುವಿನಲ್ಲಿರುವ ರೂಪ ಸುಂದರೀಪತಿ. ಸುಂದರಿ ಅಂತ ಲಕ್ಷ್ಮೀದೇವಿ, ಆಕೆಯ ಪತಿ ಜನಾರ್ದನ. ಆ ವಾಯುವಿನಲ್ಲಿರುವಂಥ ರೂಪ ಅದು. ವನಧೃಕ, ವಾಯು, ಖ ಮತ್ತು ಆಕಾಶ. ಆಕಾಶಾತ್ಮೇ ಸುಗಂಧಾಪತಿ ಅಚ್ಯುತಾಯ ನಮಃ. ಆಕಾಶದ ಅಭಿಮಾನಿ ಗಣೇಶ. ಅವನಲ್ಲಿ ವಿಶ್ವಂಭರ ಅಂತ ರೂಪ ಒಂದು ಬೇರೆ ಇದೆ, 19 ಮುಖಗಳ ರೂಪ. ಅದನ್ನೆಲ್ಲ ಹಿಂದೆ ಹೇಳಿದ್ದೆ. ಅದಲ್ಲದೆ ಈ ತತ್ವನ್ಯಾಸ ಮಾಡುವಾಗ ನಾವು ಹೇಳುವಂಥ ಒಂದು ರೂಪ ಸುಗಂಧ ಅಂತ ಲಕ್ಷ್ಮೀದೇವಿ, ಅವಳ ಪತಿ ಅಚ್ಯುತ, ಅವನು ಅಲ್ಲಿದ್ದಾನೆ. ವಾಯು, ಖ ಆಕಾಶ ಆಯಿತು. ಅಹಂಕಾರ. ಅಹಂಕಾರ ಅನ್ನೋದೊಂದು ತತ್ವ, ಅದು ಕೂಡ 24 ತತ್ವಗಳಲ್ಲಿ ಒಂದು. ಅದರಲ್ಲಿ ರುದ್ರ ಇದ್ದಾನೆ, ಅದಕ್ಕೆ ನಿಯಾಮಕ ರುದ್ರ. ಅದಕ್ಕೆ ಅಲ್ಲಿ ಮಾಧವನ ರೂಪ ಇದೆ ಆ ಅಹಂಕಾರ ತತ್ವದ ಅಭಿಮಾನಿಯಾದ ರುದ್ರನಲ್ಲಿ. ಅಷ್ಟೇ ಅಲ್ಲ, ರುದ್ರನಿಂದ ಉಪಾಸ್ಯಮಾನವಾದ ರೂಪ ಅಂದ್ರೆ ರಾಮದೇವರು ಅವನ ಲೋಕದಲ್ಲಿ, ಮತ್ತು ರುದ್ರನೊಳಗಿರುವಂಥ ರೂಪ ಅಂದ್ರೆ ನರಸಿಂಹದೇವರು. ಇದೆಲ್ಲ ಆ ಅಹಂಕಾರ ತತ್ವದಲ್ಲಿದೆ. ಮಹತ್ತತ್ವದಲ್ಲಿ, ಮಹತ್ತತ್ವಕ್ಕೆ ಅಭಿಮಾನ ದೇವತೆಗಳು ಮುಖ್ಯ ಪ್ರಾಣ ಮತ್ತು ಚತುರ್ಮುಖ ಮುಖ್ಯವಾಗಿ. ಅಲ್ಲಿರುವಂಥ ರೂಪ ಅಂದ್ರೆ ಲಕ್ಷ್ಮೀಪತಿ ನಾರಾಯಣ. ಲಕ್ಷ್ಮೀಪತಿಯಾದ ನಾರಾಯಣ ಅಲ್ಲಿದ್ದಾನೆ. ಪ್ರಕೃತಿ, ಮೂಲ ಪ್ರಕೃತಿ. ಆ ಮೂಲ ಪ್ರಕೃತಿಯಲ್ಲಿರುವಂಥ ರೂಪ ಅಂದ್ರೆ ಶ್ರೀಪತಿ ಕೇಶವ. ಕೇಶವ ಅನ್ನೋ ರೂಪದಿಂದ ಅವಳೊಳಗಿದ್ದಾನೆ. ಪ್ರಕೃತಿ ಗುಣ ಸಮೇತ, ಅದರ ಗುಣಗಳು ಸತ್ವ ರಜಸ್ತಮಸ್ ಮೊದಲಾದ ಗುಣಗಳು. ಮತ್ತೆ ಅವ್ಯಾಕೃತ ಆಕಾಶ. ಇಲ್ಲೆಲ್ಲ ಕಡೆ ಕೂಡ ಆ ಭಗವಂತ ಇದ್ದಾನೆ. ಆ ಅವ್ಯಾಕೃತ ಇವೆಲ್ಲ ತತ್ವಗಳನ್ನು ಅವರು ಕಣ್ಣು ಮುಂದೆ ನೋಡ್ತಾ ಇದ್ರು. ನೋಡಿ ಅವುಗಳಲ್ಲಿ ಅಭಿನ್ನನಾಗಿರುವಂಥ
ಆ ಪರಮಾತ್ಮನನ್ನ ಮತ್ತೆ ಈ ಸಕಲ ಚೇತನ ಜಡ ಮೊದಲಾದ ಜಗತ್ತಿನಿಂದ ಭಿನ್ನನಾದ ಪರಮಾತ್ಮನನ್ನ ಈ ಆಚಾರ್ಯರು ಧ್ಯಾನ ಮಾಡಿದರು. ವೇದತಃ ಪರಿದೃಷ್ಟ ಜ್ಯೋತಿಷ ಸಾಧು ಸಾಂಧ್ಯಂ ನಿಯಮ ಮವನಿ ದೇವಾ ಜ್ಯೋತಿಷೋಪ್ಯಾವಲೋಕಾತ್ ವಿಹಿತಮನುಸರಂತೋ ಧರ್ಮಶಾಸ್ತ್ರ ಪ್ರವೀಣಾ ಸವಿತರಿ ಸವಿತಾರಂ ಚಿಂತಯಸ್ನುತ ತ್ರಿಲೋಕ್ಯಾ. ಆಚಾರ್ಯರು ಧ್ಯಾನಕ್ಕೆ ಕೂತರು. ಸಾಯಂಕಾಲದ ಧ್ಯಾನಕ್ಕೆ ಪ್ರವಚನ ಮುಗಿದು ಅವರು ಆಚಾರ್ಯರ ಆ ಕಡೆ ಹೋದ ಕೂಡಲೇ ಈ ಬ್ರಾಹ್ಮಣರು ಕೂಡ ಮಡಿಯುಟ್ಟು ಧ್ಯಾನ ಪ್ರಾರಂಭ ಮಾಡಿದರು. ಅವರು ಧ್ಯಾನ ಪ್ರಾರಂಭ ಮಾಡುವಾಗ, ಸಾಯಂಕಾಲದ ಸಂಧ್ಯಾವಂದನೆ ಮಾಡುವಾಗ ಏನು ವಾತಾವರಣ ಇತ್ತು ಸುತ್ತಮುತ್ತಲು, ಯಾವ ವಾತಾವರಣವನ್ನ ಯಾವತ್ತೂ ಕೂಡ ಅವರು ಕಾಯ್ದುಕೊಂಡು ಸಾಯಂಕಾಲ ಸಂಧ್ಯಾವಂದನೆ ಮಾಡ್ತಿದ್ರು ಅಂದ್ರೆ ಪರಿದೃಷ್ಟ ಜ್ಯೋತಿಷ, ಸೂರ್ಯ ಇನ್ನೂ ಇದ್ದಾಗಲೇ ಮಾಡಬೇಕಾಗಿತ್ತು. ಪ್ರಾತಃ ಸಂಧ್ಯಾಂ ಸನಕ್ಷತ್ರಾಂ ಸಾಯಂತು ಸದಿವಾಕರಾಂ ಅಂತ ನಿಯಮ. ಪ್ರಾತಃ ಕಾಲದ ಸಂಧ್ಯಾವಂದನೆಯನ್ನ ಸನಕ್ಷತ್ರಾಂ, ಇನ್ನೂ ನಕ್ಷತ್ರ ಇದ್ದಾಗ ಮಾಡಬೇಕು. ಸಾಯಂತು ಸದಿವಾಕರಾಂ, ಇನ್ನೂ ಸೂರ್ಯ ಇರುವಾಗ ನಕ್ಷತ್ರ ಬರೋದಕ್ಕಿಂತ ಮುಂಚೆ ಮಾಡಬೇಕು ಸಾಯಂಕಾಲ ಸಂಧ್ಯಾವಂದನೆ. ಹೀಗೆ ನಿಯಮ ಇದೆ. ಅದಕ್ಕೆ ಪರಿದೃಷ್ಟ ಜ್ಯೋತಿಷ, ಇಲ್ಲಿ ಜ್ಯೋತಿಷ ಅಂದ್ರೆ ಸೂರ್ಯನ ಕಿರಣಗಳು, ಅದನ್ನು ನೋಡಿ ಸಾಂಧ್ಯಂ ನಿಯಮಂ, ಸಾಯಂಕಾಲ ಹೊತ್ತಿನ ಮಾಡಬೇಕಾದ ನಿಯಮವನ್ನ ಆ ಬ್ರಾಹ್ಮಣರಲ್ಲೂ ಕೂಡ ಮಾಡಿದರು. ಅದು ಹೇಗೆಂದ್ರೆ ಜ್ಯೋತಿಷೋಪ್ಯಾವಲೋಕಾತ್, ಇನ್ನೊಂದು ಇಲ್ಲಿ ಜ್ಯೋತಿಷ ಅಂದ್ರೆ ನಕ್ಷತ್ರಗಳು, ನಕ್ಷತ್ರಗಳು ಕಾಣುವ ತನಕ ಮಾಡಿದರು. ಧರ್ಮಶಾಸ್ತ್ರ ಪ್ರವೀಣರವರಲ್ಲ, ಏನೇನು ವಿಧಾನಗಳು ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿವೆ ಅದನ್ನ ಅನುಸರಣೆ ಮಾಡ್ತಾ ಮಾಡಿದರು. ಸವಿತರಿ ಸವಿತಾರಂ ಚಿಂತೆಯಂತಹ, ಹೊರಗೆ ನದಿ ತೀರದಲ್ಲಿ ಮಾಡುವ ಸಂಧ್ಯಾವಂದನೆ ಅದು. ಸವಿತ್ರ ನಾಮಕ ಪರಮಾತ್ಮ ಕಾಣ್ತಿದ್ದಾನೆ ನದಿ ಸರೋವರ ಮೊದಲಾದವುಗಳಲ್ಲಿ. ಆ ಪರಮಾತ್ಮನೊಳಗೆ ಇವರು ಆ ಸವಿತ್ರ ನಾಮಕ ಪರಮಾತ್ಮನನ್ನು ಧ್ಯಾನ ಮಾಡಿದರು. ಚಿಂತೆಯಂತಹ ತ್ರಿಲೋಕ್ಯಾಹ ತ್ರಿಲೋಕ್ಯಾಹ ಸವಿತಾರಂ, ಮೂರು ಲೋಕವನ್ನು ಆತ ಹೆತ್ತ ಅಪ್ಪ ಅಂಥವನನ್ನು ಅವರು ಧ್ಯಾನ ಮಾಡಿದರು. ಈ ಬೆಳಗಿನ ಸಂಧ್ಯಾವಂದನೆ ಆಗಲಿ ಸಾಯಂಕಾಲ ಸಂಧ್ಯಾವಂದನೆ ಆಗಲಿ ಇವೆಲ್ಲವನ್ನೂ ಕೂಡ ಒಳಗೆ ಕೂತು ಮಾಡೋದಕ್ಕಿಂತ ಈ ದನಗಳ ಕೊಟ್ಟಿಗೆ, ತುಳಸಿ ವೃಂದಾವನ, ಮತ್ತೆ ಯಾವ್ದಾದ್ರು ನದಿ ತೀರ ಇವೆಲ್ಲ ಅಲ್ಲೆಲ್ಲ ಕೂತು ಮಾಡಿದ್ರೆ ಅದಕ್ಕೆ ಹೆಚ್ಚು ಫಲ ಅಂತಿದೆ. ಅದರಂತೆ ಅವರೆಲ್ಲರೂ ಕೂಡ ಧ್ಯಾನ ಮಾಡಿದ್ರು ಅನ್ನುವಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತಿಯನ್ನು